ಆನಂತರ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಏನೋ ಆಗ್ತೈತಿ ಅಂತಂದು ಹೇಳಿಕೆ ಕೊಟ್ಟಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ಸರ್ಕಾರಕ್ಕೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕೊನೆ ವಿಚಾರ ಏನಂದರೆ, ನಮಗೆ ದೊಡ್ಡ ಆಘಾತ ಆಗಿದೆ. ನಾವು ಸರ್ಕಾರಕ್ಕೆ ನಾವು ಸೊಸೈಟಿ ಬಗ್ಗೆ ಒಂದು ಸರ್ಕಾರಿ ನೌಕರಿಯನ್ನು ಕಾಯಂ ನೌಕರಿನ ಕೇಳಿದ್ವಿ. ಅದು ಇಲ್ಲಿವರೆಗೂ ಇತ್ತು. ಆದರೆ ಮೊನ್ನೆ ನಮಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸರ್ಕಾರದಿಂದ ಆ ಥರ ಮಾಡೋಕ್ಕೆ ಅವಕಾಶ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ ಅಂತಂದು. ಅದು ನಮಗೀಗ ನಮ್ಮ ಸೊಸೆ ಮತ್ತು ನಮ್ಮ ಮೊಮ್ಮಗ ಎಲ್ಲಿ ಬೀದಿ ಪಾಲಾಗ್ತಾನೋ ಅನ್ನೋ ಒಂದು ಭಯ ನಮಗೆ ಕಾಡ್ತಾ ಇದೆ. ಯಾಕಂದರೆ ಯಾವುದೇ ರೀತಿ ಆರ್ಥಿಕ ಸಹಾಯ ಇಲ್ಲದೆ ಅವ್ರನ್ನ ಹೆಂಗೆ ಬೆಳೆಸ್ಬೇಕು, ಏನು ಮಾಡ್ಬೇಕು ಅನ್ನೋದೊಂದು ನಮ್ಮ ದೊಡ್ಡ ಚಿಂತೆ ಆಗಿದೆ. ಅದರಿಂದ ಘನ ಸರ್ಕಾರವನ್ನು ಈ ಮೂಲಕ ತಮ್ಮ ಮೂಲಕ ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಅದನ್ನು ಪರಿಶೀಲನೆ ಮಾಡಿ ನಮ್ಮ ಸೊಸೆಗೆ ಒಂದು ನೌಕರಿ ಕೊಡಬೇಕಂತ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ವಿಚಾರ. ಈಗ ಆನಂತರ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಏನೋ ಆಗ್ತೈತಿ ಅಂತಂದು ಹೇಳಿಕೆ ಕೊಟ್ಟಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ಸರ್ಕಾರಕ್ಕೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕೊನೆ ವಿಚಾರ ಏನಂದರೆ, ನಮಗೆ ದೊಡ್ಡ ಆಘಾತ ಆಗಿದೆ. ನಾವು ಸರ್ಕಾರಕ್ಕೆ ನಾವು ಸೊಸೈಟಿ ಬಗ್ಗೆ ಒಂದು ಸರ್ಕಾರಿ ನೌಕರಿಯನ್ನು ಕಾಯಂ ನೌಕರಿನ ಕೇಳಿದ್ವಿ. ಅದು ಇಲ್ಲಿವರೆಗೂ ಇತ್ತು. ಆದರೆ ಮೊನ್ನೆ ನಮಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸರ್ಕಾರದಿಂದ ಆ ಥರ ಮಾಡೋಕ್ಕೆ ಅವಕಾಶ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ ಅಂತಂದು. ಅದು ನಮಗೀಗ ನಮ್ಮ ಸೊಸೆ ಮತ್ತು ನಮ್ಮ ಮೊಮ್ಮಗ ಎಲ್ಲಿ ಬೀದಿ ಪಾಲಾಗ್ತಾನೋ ಅನ್ನೋ ಒಂದು ಭಯ ನಮಗೆ ಕಾಡ್ತಾ ಇದೆ. ಯಾಕಂದರೆ ಯಾವುದೇ ರೀತಿ ಆರ್ಥಿಕ ಸಹಾಯ ಇಲ್ಲದೆ ಅವ್ರನ್ನ ಹೆಂಗೆ ಬೆಳೆಸ್ಬೇಕು, ಏನು ಮಾಡ್ಬೇಕು ಅನ್ನೋದೊಂದು ನಮ್ಮ ದೊಡ್ಡ ಚಿಂತೆ ಆಗಿದೆ. ಅದರಿಂದ ಘನ ಸರ್ಕಾರವನ್ನು ಈ ಮೂಲಕ ತಮ್ಮ ಮೂಲಕ ಮತ್ತೊಂದು ಸಲ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಅದನ್ನು ಪರಿಶೀಲನೆ ಮಾಡಿ ನಮ್ಮ ಸೊಸೆಗೆ ಒಂದು ನೌಕರಿ ಕೊಡಬೇಕಂತ ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ವಿಚಾರ. ಈಗ